ಹಿಂದಿನ ಎರಡು ವಿಡಿಯೋದಲ್ಲಿ ನಾವು ದುಡ್ಡು ಹೇಗೆ ಕೆಲಸ ಮಾಡುತ್ತೆ ಮತ್ತು ಅಸೆಟ್ ಅಂದ್ರೆ ಏನು ಅಂತ ನೋಡಿದ್ವಿ. ಇವತ್ತು ಒಂದು ಎಸ್ಟಿಮೇಟ್ ಹೇಳ್ತೀನಿ ಕೇಳಿ. ನೀವು ಯಾವ್ದಾದ್ರು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರ ಅಂದ್ಕೊಳ್ಳಿ. ನೀವು ಕೆಲಸ ಮಾಡೋದು ನಿಮ್ಗೋಸ್ಕರ ಅಲ್ಲ. ನೀವು ಕೆಲಸ ಮಾಡೋದು ಆ ಕಂಪನಿಯ ಓನರ್ ಶ್ರೀಮಂತ ಮಾಡೋಕೆ, ಗೌರ್ಮೆಂಟ್ ಟ್ಯಾಕ್ಸ್ ಕೊಟ್ಟಕ್ಕೆ ಮತ್ತು ಬ್ಯಾಂಕ್ನವ್ರಿಗೆ EMI ಕೊಟ್ಟಕ್ಕೆ. ಹಾಗಾದ್ರೆ ನಿಮ್ಗೋಸ್ಕರ ನೀವು ಏನ್ ಮಾಡ್ತಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 3ರ ರಿಯಲ್ ಸೀಕ್ರೆಟ್ ಹೇಳ್ತೀನಿ. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂದ್ರೆ ನಿಮ್ಮ ಕೆಲಸದ ಜೊತೆಗೆ ನಿಮ್ಮದೇ ಆದ ಒಂದು ಆಸ್ತಿಯ ಸಾಮ್ರಾಜ್ಯನ ಹೇಗೆ ಕಟ್ಟೋದು ಅಂತ ಇವತ್ತು ಪಕ್ಕಾ ಲೋಕಲ್ ಆಗಿ ಮಾತಾಡೋಣ. ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಬಾಸ್, ನಮಗೆಲ್ಲ ಒಂದು ಕನ್ಫ್ಯೂಷನ್ ಇದೆ. ನಾವು ಏನ್ ಕೆಲಸ ಮಾಡ್ತಿದೀವೋ ಅದೇ ನಮ್ಮ ಬಿಸ್ನೆಸ್ ಅನ್ಕೊಳ್ತೀವಿ. ರಾಬರ್ಟ್ ಕಿಯೋಸಾಕಿ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಮ್ಯಾಕ್ಡೊನಾಲ್ಡ್ ಫೌಂಡರ್ ರೇ ಕ್ರಾಕ್ ಒಮ್ಮೆ ಒಂದು ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ಗೆ ಕೇಳ್ತಾರೆ, ನಾನು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಅಂತ. ಸರ್, ನೀವು ಬರ್ಗರ್ ಮಾರೋ ಬಿಸ್ನೆಸ್ ಮಾಡ್ತೀರಲ್ವಾ ಅಂತ ಅಂತಾರೆ. ಆಗ ರೇ ಕ್ರಾಕ್ ಹೇಳ್ತಾರೆ, ಇಲ್ಲ, ನಾನು ಮಾಡೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ಅಂದ್ರೆ ಅವರು ಬರ್ಗರ್ ಮಾರೋದು ಅವರ ಪ್ರೊಫೆಷನ್, ಆದ್ರೆ ಪ್ರತಿ ಮ್ಯಾಕ್ಡೊನಾಲ್ಡ್ ಫ್ರಾಂಚೈಸಿ ಇರೋ ಜಾಗ ಅವರ ಆಸ್ತಿ. ಅವರು ಜಗತ್ತಿನ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಓನರ್ಸ್ ಇದ್ದಾರೆ. ಈಗ ನೀವು ಕೇಳ್ಬೋದು, ಗುರು, ನಾನು ಕೆಲಸ ಬಿಟ್ಟು ಬಿಸ್ನೆಸ್ ಮಾಡ್ಬೇಕಾ ಅಂತ. ಖಂಡಿತ ಇಲ್ಲ. ರಿಚ್ ಡ್ಯಾಡ್ ಹೇಳೋದೇನೆಂದ್ರೆ, ನಿಮ್ಮ ಕೆಲಸದ ಪ್ರೀತಿಯಿಂದ ಮಾಡಿ, ಆದ್ರೆ ಬಂದ ಸಂಬಳದಲ್ಲಿ ನಿಮ್ಮ ಅಸೆಟ್ ಗಳನ್ನ ತುಂಬ್ತಾ ಹೋಗಿ. ಸ್ವತಃ ಬಿಸ್ನೆಸ್ ಅಂದ್ರೆ ಬರೀ ಅಂಗಡಿ ಇಡೋದಲ್ಲ. ನೀವು ಅಲ್ಲಿ ಇಲ್ಲದಿದ್ರು ನಿಮಗೆ ದುಡ್ಡು ತಂದು ಕೊಡೋದು ನಿಮ್ಮ ಬಿಸ್ನೆಸ್. ಎಕ್ಸಾಂಪಲ್, ನೀವು ಯಾವುದೋ ಕಂಪನಿಯ ಶೇರ್ಸ್ ತಗೊಂಡಿದ್ದೀರಾ ಅನ್ಕೊಳ್ಳಿ, ಮತ್ತೆ ನೀವು ಒಂದು ಚಿಕ್ಕ ಸೈಟ್ ಅಥವಾ ಫ್ಲಾಟ್ ತಗೊಂಡು ಅದನ್ನ ಬಾಡಿಗೆ ಬಿಟ್ಟಿದ್ದೀರಾ ಅನ್ಕೊಳ್ಳಿ. ನೀವು ಒಂದು ಯೂಟ್ಯೂಬ್ ಚಾನಲ್ ಮತ್ತು ಡಿಜಿಟಲ್ ಪ್ರಾಡಕ್ಟ್ ಮಾಡ್ತಿದ್ದೀರಾ ಅಂದ್ರೆ, ಇವೆಲ್ಲ ನೀವು ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರುವಾಗಲೂ ನಿಮ್ಗೋಸ್ಕರ ದುಡಿಯುತ್ತೆ. ಇದನ್ನೇ ರಾಬರ್ಟ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಕರೆಯೋದು. ನೋಡಿ ಬಾಸ್, ಮಿಡಲ್ ಕ್ಲಾಸ್ ಜನ ಸ್ವಲ್ಪ ಸಂಬಳ ಜಾಸ್ತಿ ಆದ ತಕ್ಷಣ ಮೊದಲು ಬ್ರಾಂಡೆಡ್ ಕಾರ್ ಅಥವಾ ಲೇಟೆಸ್ಟ್ ಬುಲೆಟ್ ತಗೋತಾರೆ. ನಾವು ಹೊರಗಿನವರಿಗೆ ಶ್ರೀಮಂತರಾಗಿ ಕಾಣಕ್ಕೆ ಟ್ರೈ ಮಾಡ್ತೀವಿ ಹೊರತು ಒಳಗೆ ಶ್ರೀಮಂತರಾಗಕ್ಕೆ ಟ್ರೈ ಮಾಡಲ್ಲ. ನೀವು ತಗೊಂಡ ಆ ಕಾಸ್ಟ್ಲಿ ಕಾರ್ ಇದೆಯಲ್ಲ, ಅದು ಶೋರೂಮ್ ಇಂದ ಆಚೆ ಬಂದ ತಕ್ಷಣ ಅದರ ವ್ಯಾಲ್ಯೂ 20% ಕಡಿಮೆ ಆಗುತ್ತೆ. ಅದು ಅಸೆಟ್ ಅಲ್ಲ, ಅದು ಲಿಯಬಿಲಿಟಿ. ಶ್ರೀಮಂತರು ಮೊದಲು ಅಸೆಟ್ ಮಾಡ್ತಾರೆ, ಆ ಅಸೆಟ್ ಇಂದ ಬಂದ ಲಾಭದಲ್ಲಿ ಲಕ್ಸುರಿ ಕಾರ್ ತಗೋತಾರೆ. ನಾವು ಮೊದಲು ಸಾಲ ಮಾಡಿ ಕಾರ್ ತಗೊಂಡು ಅದನ್ನ ತೀರ್ಸೋಕೆ ಜೀವನ ಪೂರ್ತಿ ಗುಲಾಮರ ತರ ಕೆಲಸ ಮಾಡ್ತೀವಿ. ಈ ತಪ್ಪು ಮಾಡಬೇಡಿ. ಸರಿ ಗುರು, ಹಾಗಾದ್ರೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರ ಅಂದ್ರೆ, ರಿಚ್ ಡ್ಯಾಡ್ ಕೆಲವು ಆಪ್ಷನ್ ಕೊಡ್ತಾರೆ. ಸ್ಟಾಕ್ಸ್ ಮತ್ತು ಬಾಂಡ್ಸ್, ರಿಯಲ್ ಎಸ್ಟೇಟ್, ಬಾಡಿಗೆ ಬರೋದಾಗಿರ್ಲಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಫಾರ್ ಎಕ್ಸಾಂಪಲ್ ಬುಕ್ಸ್ ಬರೆಯೋದು, ಸಾಫ್ಟ್ವೇರ್ ಮಾಡೋದು ಅಥವಾ ಕಂಟೆಂಟ್ ಕ್ರಿಯೇಷನ್ ಮಾಡೋದು. ನೆನಪಿಡಿ, ಇಷ್ಟಪಡೋ ಫೀಲ್ಡ್ ನಲ್ಲಿ ಇನ್ವೆಸ್ಟ್ ಮಾಡಿ. ನಿಮಗೆ ರಿಯಲ್ ಎಸ್ಟೇಟ್ ಇಷ್ಟನ ಅಲ್ಲಿ ಹೋಗಿ, ಶೇರ್ ಮಾರ್ಕೆಟ್ ಇಷ್ಟನ ಅಲ್ಲಿ ಹೋಗಿ, ಆದ್ರೆ ಯಾವುದೋ ಒಂದನ್ನ ಸ್ಟಾರ್ಟ್ ಮಾಡಿ. ಸೊ ಫೈನಲ್ ಆಗಿ ಹೇಳೋದಾದ್ರೆ, ಕೆಲಸ ಮಾಡಿ, ತಪ್ಪಿಲ್ಲ, ಆದ್ರೆ ಆ ಕೆಲಸ ಜೊತೆಗೆ ನಿಮ್ಮದೇ ಒಂದು ಅಸೆಟ್ ಗಳನ್ನ ಬೆಳೆಸಿ. ಬೇರೆಯವರಿಗೋಸ್ಕರ ದುಡಿಯೋದನ್ನ ಕಡಿಮೆ ಮಾಡಿ, ನಿಮ್ಗೋಸ್ಕರ ದುಡಿಯೋ ಆಸ್ತಿಗಳನ್ನ ಜಾಸ್ತಿ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವ್ದರಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಸೈಟ್ ತಗೋತೀರಾ, ಶೇರ್ಸ್ ತಗೋತೀರಾ, ಅಥವಾ ಒಂದು ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಚಾಪ್ಟರ್ 4 ಅಲ್ಲಿ ಟ್ಯಾಕ್ಸ್ ಬಗ್ಗೆ ಮಾತಾಡೋಣ. ಗೌರ್ಮೆಂಟ್ ನಮ್ಮ ಜೈಬಿಂದ ದುಡ್ಡು ಹೇಗೆ ಕದ್ದು ಕೊಳ್ಳುತ್ತೆ ಅಂತ ರಿಚ್ ಡ್ಯಾಡ್ ಮಸ್ತಾಗಿ ಹೇಳ್ಕೊಟ್ಟಿದ್ದಾರೆ. ಆ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.